ಅನ್ನುವ ಸ್ವಾತಂತ್ರ್ಯತೆಯನ್ನು ನಾವು ಸಹಜವಾಗಿ ಹೊಂದಿದ್ದೀವಿ. ಮನುಷ್ಯ ಕುಲ, ಮಾನವ ಕುಲ ಏನಿದೆ, ಸಹಜವಾಗಿ ಈ ಒಂದು ಸ್ವಾತಂತ್ರ್ಯತೆಯನ್ನು ಹೊಂದಿದ್ದೇವೆ. ಈ ಸ್ವಾತಂತ್ರ್ಯತೆಯನ್ನು ನಾವು ಹೊಂದಿದ್ದರಿಂದಾಗಿ ಮಾಡಬಾರದನ್ನು ಮಾಡಬಹುದು, ಮಾಡಬೇಕು ಅಂದರೆ ಮಾಡೋಂಗಿಲ್ಲ, ಮಾಡು ಅನ್ನೋದನ್ನು ಮಾಡೋಂಗಿಲ್ಲ, ಮಾಡಬಾರ್ದನ್ನು ಮಾಡ್ತೀವಿ. ಏಕೆ? ಸ್ವಾತಂತ್ರ್ಯತೆ ಇದೆ. ನೀನು ಯಾವಲೇ ಕೇಳೋವ, ನಾವು ಉಗುಳೋನ, ನೀನು ಯಾವನು ಕೇಳೋವನ, ನಾ ಹೋಗೋವನ, ನಾ ಕುಡಿಯೋವನ ಅನ್ನುವ ಈ ವಾದ ನಮ್ಮಿಂದ ಯಾಕೆ ಬರ್ತದೆ? ನಮ್ಮಲ್ಲಿ ಆ ಸ್ವಾತಂತ್ರ್ಯತೆ ಇದೆ. ಈ ಸ್ವಾತಂತ್ರ್ಯತೆ ಬೇರೆ ಯಾವ ಪ್ರಾಣಿ ಪಕ್ಷಿ ವನಸ್ಪತಿಗಳಿಗಿಲ್ಲ. ಅವು ಅರ್ಥ ಕಾಮಗಳ ಜೀವನ ಅಷ್ಟೇ ಮಾಡ್ತವೆ, ಅವಕ್ಕೆ ಸ್ವಾತಂತ್ರ್ಯತೆ ಇಲ್ಲ. ಬೇರೆ ಯಾವ ಹಸಿವಾಗಿದೆ ಎಂದು ನಾಯಿ ಹೋಗಿ ಬ್ರೆಡ್ ಬೇಕು, ಬೆಣ್ಣೆ ಬೇಕು ಅಂತ ಕೇಳೋದಿಲ್ಲ. ಏನು ಸಿಗ್ತದೆ ತಿಂದುಬಿಡ್ತದೆ. ಹಸಿವಾಗಿದೆ ಅಂತಂದು ನಾವು ಹಾಗೆ ಮಾಡಲಿಕ್ಕೆ ಹೋಗೋದಿಲ್ಲ, ನಾವು ಆಯ್ತ್ಕೋತೀವಿ, ಆರಿಸ್ಕೋತೀವಿ. ಅದಕ್ಕೆ ನಮ್ಮ ಬೇಕುಗಳು ಬೆಳೆದಷ್ಟು ಬೇಕರಿಗಳು ಬೆಳೀತವೆ. ಓಣಿಯಲ್ಲಿ 10 ಬೇಕರಿಗಳು. ಎಲ್ಲರೂ ನೋಡಿರೂ ಸಾಕರಿ ಅಂಥೇಳಿ. ಯಾರಿಗೂ ಸಾಕರಿ ಇಲ್ಲ. ಎಲ್ಲ ಬೇಕು, ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು. ಈ ಸಂಗ್ರಹ ಬುದ್ಧಿ, ಈ ಬೇಕು ಎನ್ನುವ ಸ್ವಾತಂತ್ರ್ಯತೆ ಮನುಷ್ಯನಿಗೆ ಯಾಕಿದೆ? ಈ ಸ್ವಾತಂತ್ರ್ಯತೆ ನಮಗೆ ಅಧರ್ಮ ಬೇಕಾಗಿದೆ ಅಂತಿದೆಯಾ? ಇಲ್ಲ. ಹಾಗಾದರೆ ಈ ಸ್ವಾತಂತ್ರ್ಯತೆ ನಮಗಿದ್ದದ್ದು ಏನೋ ಒಂದು ಸಾಧಿಸಬೇಕಾಗಿದೆ. ಏನದು? ಪರಮ ಸುಖ, ಅನಂತ ಸುಖ, ಆ ಆನಂದ ಸ್ವರೂಪದ ಸುಖ. ಆ ಸುಖವನ್ನು ನಮಗೆ ಅನುಭವಿಸಬೇಕಾಗಿದೆ. ಹೀಗಾಗಿ ಅದಕ್ಕೆ ಮೆಟ್ಟಲಾಗಿ ಧರ್ಮ, ಅದಕ್ಕೂ ಪೂರ್ವದಲ್ಲಿ ನಮಗೆ ಇದನ್ನು ಹೊಂದುವ ಸ್ವಾತಂತ್ರ್ಯತೆ. ಈ ಸ್ವಾತಂತ್ರ್ಯತೆಯನ್ನು ಪುರುಷಾರ್ಥ, ಪರಮ ಪುರುಷಾರ್ಥ ಅಂತ ಕರೀತಾರೆ. ಪರಮ ಪುರುಷಾರ್ಥ ನಾನು ಸಾಧಿಸಬೇಕಾದಂತಹ ಅತ್ಯಂತ ಶ್ರೇಷ್ಠವಾದ ಗುರಿ. ಆ ಗುರಿಯನ್ನು ಸಾಧಿಸಬೇಕು ಅಂತ ನಮಗೆ ಈ ಮೆಟ್ಟಲು ಹಾಕಿಕೊಟ್ಟಿದ್ದಾರೆ. ನೀನು ಎಷ್ಟೇ ಅರ್ಥ ಕಾಮಗಳನ್ನು ತೀರಿಸಿಕೊ, ಎಷ್ಟೇ ಅರ್ಥಗಳನ್ನು ಸಂಗ್ರಹ ಮಾಡು, ಆದರೆ ಧರ್ಮದಿಂದ ಕಾಮ, ಧರ್ಮದಿಂದ ಅರ್ಥ. ಧರ್ಮ ಬಿಟ್ಟುಕೊಟ್ರೆ ನಿನ್ನ ಪರಮ ಪುರುಷಾರ್ಥದ ದುರುಪಯೋಗ. ಈ ಪರಮ ಪುರುಷಾರ್ಥ ಏನಿದೆಯೋ, ಈ ಪುರುಷಾರ್ಥದ ಸ್ವಾತಂತ್ರ್ಯತೆ ಏನಿದೆಯೋ, ಇದರ ದುರುಪಯೋಗ ಮಾಡ್ಕೋಬಾರ್ದು, ಇದು ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಒಂದು ವ್ಯಾಪಕವಾದ ಮಾರ್ಗದರ್ಶನದ ತಾತ್ಪರ್ಯ. ಈ ರೀತಿಯಾಗಿ ಧರ್ಮವು ನಮ್ಮ ಜೀವನದಲ್ಲಿ ಪ್ರವೇಶ ಆಗ್ತದೆ. ಅನ್ಯಥಾ ಧರ್ಮ ಪ್ರವೇಶ ಆಗೋದಿಲ್ಲ. ಎಲ್ಲಿಯವರೆಗೂ ನಾವು ಆ ಧರ್ಮವನ್ನು ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಿರ್ಣಯ ಮಾಡೋದಿಲ್ವೋ ಅಲ್ಲಿವರೆಗೂ ಪ್ರವೇಶ ಆಗೋದಿಲ್ಲ. ಯಾವಾಗ ನಿರ್ಣಯ ಮಾಡ್ತೀವಿ ಆವಾಗ ಪ್ರವೇಶ ಆಗ್ತದೆ. ಹಾಗಾದರೆ ನೀನು ಕಾಮಗಳನ್ನು ಧರ್ಮದಿಂದ ತೀರಿಸಿಕೋ, ನೀನು ಅರ್ಥ ಸಂಗ್ರಹವನ್ನು, ಧನ ಸಂಗ್ರಹವನ್ನು ಧರ್ಮದಿಂದ ಮಾಡು ಅನ್ನುವ ಈ ಮಾರ್ಗದರ್ಶನ ಮನುಷ್ಯನಿಗೆ ಮಾತ್ರ. ಈ ಮಾರ್ಗದರ್ಶನ ಬೇರೆ ಯಾವ ಪಕ್ಷಿಗೂ ಈ ಮಾರ್ಗದರ್ಶನ ಇಲ್ಲ. ಹೀಗಾಗಿ ಧರ್ಮ ಯಾರಿಗೆ? ಏನ್ರಿ ಧರ್ಮ ತೊಗೊಂಡು ಏನು ಮಾಡಬೇಕು? ಧರ್ಮ ಯಾರಿಗೆ? ನಮಗೆ, ಮನುಷ್ಯರಿಗೆ. ಮನುಷ್ಯ ಈ ಧರ್ಮವನ್ನು ಸಾಧಿಸಬೇಕಾಗ್ತದೆ. ಹೀಗಾಗಿ ಸತ್ಯಂ ವದ, ಧರ್ಮಂ ಚರ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಮಾರ್ಗದರ್ಶನ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನಗಳನ್ನು ಬಿಡಬೇಡ. ನೀನು ನೌಕರಿ ಮಾಡು, ಉದ್ಯೋಗ ಮಾಡು, ವ್ಯಾಪಾರ ಮಾಡು, ರೈತಾಪಿ ಮಾಡು, ಕಮ್ಮಾರನಾಗಿರು, ಕುಂಬಾರನಾಗಿರು, ಏನೇ ಆಗಿರು. ಆದರೆ ಸ್ವಾಧ್ಯಾಯ ಪ್ರವಚನ ಬಿಡಬೇಡ. ನಾವು ಸಾಧು ಸಂತರು ಪ್ರವಚನದಲ್ಲಿ ನಿರತರಾಗಿರ್ತೀವಿ, ಸ್ವಾಧ್ಯಾಯದಲ್ಲಿ ನಿರತರಾಗಿರ್ತೀವಿ. ಈ ಸ್ವಾಧ್ಯಾಯವನ್ನು ನೀವು ಮಾಡಬೇಕಾಗ್ತದೆ.
ಪ್ರತಿ ದಿವಸ 10 ನಿಮಿಷ 15 ನಿಮಿಷ ಪ್ರಾರ್ಥನಾ, ಭಗವಂತನ ಪ್ರಾರ್ಥನಾ. ಅದಕ್ಕಾಗಿಯೇ ನಿತ್ಯ ಕರ್ಮ ಹಾಕ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಇವೆಲ್ಲ ಒಟ್ಟು ಸೇರಿಸಿ ಧರ್ಮದ ಮಾರ್ಗದರ್ಶನ. ಧರ್ಮದ ಮಾರ್ಗದರ್ಶನದಲ್ಲಿ ವಿವೇಕ ಜಾಗೃತಿ. ವಿವೇಕ ಜಾಗೃತಿ ಆದಾಗ ಅವನು ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅಂತ ವಿಂಗಡಿಸ್ತಾನೆ. ಎಲ್ಲವೂ ನಾಶವಾಗಿ ಹೋಗ್ತದೆ, ಎಲ್ಲವೂ ಹಾಳಾಗಿ ಹೋಗ್ತದೆ, ಎಲ್ಲವೂ ಸತ್ತು ಹೋಗ್ತದೆ, ಎಲ್ಲವೂ ಒಡೆದು ಹೋಗ್ತದೆ, ಎಲ್ಲವೂ ಸುಟ್ಟು ಹೋಗ್ತದೆ. ಹೀಗಿದ್ದಲ್ಲಿ ಅವುಗಳನ್ನು ನಾನು ನೆಚ್ಕೋಬೇಕಾ? ಮನುಷ್ಯ ತನ್ನ ಒಳಗಿರುವಂತಹ ಮೂಲಭೂತ ಜಿಜ್ಞಾಸವನ್ನು ಹುಡುಕಿ ತೆಗೆದರೆ, ತನಗೆ ಏನಕ್ಕೆ ಬಾಳಬೇಕಾಗಿದೆ ಅಂತ ಹುಡುಕಿ ತೆಗೆದರೆ, ಏನ್ರಿ ಗೊತ್ತಾಗೋದಿಲ್ವಾ, ಒಂದು ದೊಡ್ಡ ಮನೆ ಕಟ್ಟಿಸ್ತೀನಿ, ನಾನು ದೊಡ್ಡ ಮನೆ ಕಟ್ಟಿಸ್ತೀನಿ, ಅದಕ್ಕಾಗಿ ಜೀವಂತಿದ್ದೀನಿ, ಅದಕ್ಕಾಗಿ ಇಷ್ಟು ಹಣ ಕೂಡಿ ಹಾಕ್ತಾಯಿದ್ದೇನೆ, ಇಷ್ಟು ಹಣ ಕೂಡಿ ಹಾಕಿ ಇಷ್ಟು ದೊಡ್ಡ ಬಿಲ್ಡಿಂಗನ್ನು ನಾನು ಕಟ್ಟಬೇಕಾಗಿದೆ. ಆಯ್ತಪ್ಪ, ನೀನು ಹಣ ಕೂಡಿಟ್ಟು ನೀನು ಬಿಲ್ಡಿಂಗು ಕಟ್ಟಿದಿ, ಮುಂದೇನು? ಸುಖವಾಗಿರ್ಬಹುದಲ್ಲ. ಮತ್ತು ಈಗ ನೀ ಇದ್ದ ಮನೆ ಸುಖ ಇಲ್ಲವಾ? ಇತ್ತು, ಆದರೆ ನನಗೆ ಬೇಕಾದಂಥ ಪೂರ್ಣ ಸುಖ ಇಲ್ಲ. ಇದನ್ನು ಮಾಡಿದರೆ ನನಗೆ ಪೂರ್ಣ ಸುಖ ಸಿಗ್ತದೆ, ಇದನ್ನು ಮಾಡಿದರೆ ಪೂರ್ಣ ಸುಖ ಸಿಗ್ತದೆ, ಇದನ್ನು ಮಾಡಿದರೆ ಪೂರ್ಣ ಸುಖ ಸಿಗ್ತದೆ. ಕೆಲವು ದಿನ ಆ ಪೂರ್ಣ ಸುಖ ಅನ್ನೋ ಫೀಲಿಂಗು, ಆ ಫೀಲಿಂಗ್ ಮುಗಿದು ಹೋಯ್ತು ಅಂದರೆ ಮತ್ತೆ ಅವನು ಅಪೂರ್ಣನೇ, ಅತೃಪ್ತನೇ. ಆ ಅತೃಪ್ತಿಯನ್ನು ಕಳ್ಕೋಬೇಕಾಗಿದೆ, ಆ ಅಲ್ಪತ್ವವನ್ನು ಕಳ್ಕೋಬೇಕಾಗಿದೆ. ಹೊರಗೆ ಎಲ್ಲಿಯೂ ಅತೃಪ್ತಿ ಅಲ್ಪತ್ವದ ಪರಿಹಾರ ಇಲ್ಲ. ಯಾಕೆಂದರೆ ಹೊರಗಿರುವ ಪ್ರತಿಯೊಂದು ವಸ್ತು ನಾಶವಾಗುತ್ತದೆ. ಕಾಲ ದೇಶ ವಸ್ತು ಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ, ಮಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂಥದ್ದು ಇಡೀ ಪ್ರಪಂಚ. ಹುಟ್ಟು ಸಾವುಗಳನ್ನು ಹಿಡ್ಕೊಂಡು, ಶರೀರ ಬುದ್ಧಿ ಮನಸ್ಸು ಪ್ರಾಣಾಧಾರಿಗಳನ್ನು ಹಿಡ್ಕೊಂಡು ಎಲ್ಲವೂ ಕೂಡ ಕ್ಷಣಿಕ. ಕ್ಷಣಿಕವಾದ ಈ ಜಗತ್ತಿನ ಹೊರಗಿನ ಭಾಗದಲ್ಲಿ ಎಲ್ಲೂ ಇಲ್ಲ. ಈ ಮೂಗಿನ ತುದಿಗೆ ಅಲ್ಲಿ ಎಲ್ಲೂ ಇಲ್ಲ ಈ ಆನಂದ. ಹಾಗಾದರೆ ಎಲ್ಲಿರ್ಬೋದು ಅದು? ಹೊರಗಿಲ್ಲ ಅಂದರೆ ಎಲ್ಲಿರ್ಬೋದು? ಯಾರು ಹೇಳಿದ್ರು? ಪಂಡಿತರು ಒಳಗಿರ್ಬೋದು ಅಂತ ಹೇಳಿದರು. ಒಳಗಿದೆ. ಒಳಗಿದೆಯಾ ಅಂತ ಎಲ್ಲರೂ ಹೇಳ್ತಾರೆ. ಒಳಗಿದೆ ಅಂತೇಳಿ. ಒಳಗಿದೆ ಸ್ವಾಮಿ, ಒಳಗಿದೆ ಅಂತಲೇ ಹೇಳಿದ್ದೆ. ಆದರೆ ಒಳಗೆ ಎಲ್ಲಿದೆ? ಸ್ವಲ್ಪ ಜಿಜ್ಞಾಸ, ಸ್ವಲ್ಪ ಚಿಂತನೆ ಮಾಡೋದು. ಒಳಗೆ ಇದೆ ಅಂತ ಹೇಳಿದ್ದಾದರೆ ಒಳಗೆ ಎಲ್ಲಿದೆ? ಲಿವರ್ ಒಳಗಿದೆ, ಕಿಡ್ನಿ ಒಳಗಿದೆ, ಹೃದಯ ಒಳಗಿದೆ, ಮೂಳೆ ರಕ್ತ ಒಳಗಿದೆ. ಆನಂದ ಒಳಗೆ ಅಂತ ಹೇಳ್ರಿ, ಒಳಗೆ ಅಂತ ಹೇಳ್ರಿ. ಯಾರು ಹೇಳ್ತಾನೆ ಇಲ್ಲ. ಆನಂದ ಎಲ್ಲಿದೆ? ಕಿಡ್ನಿ ಆದರೆ ಆಪರೇಷನ್ ಆಗ್ತದೆ, ಲಿವರ್ ಆದರೂ ಆಪರೇಷನ್ ಆಗ್ತದೆ, ಹಾರ್ಟ್ ಆದರೂ ಆಪರೇಷನ್ ಆಗ್ತದೆ. ಹಾಗೆ ಸುಖ ಒಳಗಡೆ ಇದ್ದಿದ್ದಾದರೆ ಮೊಟ್ಟ ಮೊದಲಿಗೆ ಯಾರಿಗೆ ಸಿಗ್ತಿತ್ತು? ಯಾರು ಆಪರೇಷನ್ ಮಾಡಿ ತೆಗಿತಾರೆ ಅವ್ರಿಗೆ ಸಿಗ್ತಿತ್ತು. ಅವ್ರಿಗೆ ಕೇಳಿ, ಅವ್ರಿಗೆ ಒಳಗಿಲ್ಲ ಸ್ವಾಮಿ. ಹಾಗಾದರೆ ಹೊರಗಿಲ್ಲ, ಒಳಗೆ ಇಲ್ಲ. ಆ ಸುಖ ಎನ್ನುವುದು ಇಲ್ಲವೇ ಇಲ್ಲ ಅಂತ ಹೇಳೋಣವೇ? ಇಲ್ಲವೇ ಇಲ್ಲ ಅಂತ ಹೇಳೋಣವೇ? ಯಾಕಂದರೆ ಇದೆ ಅಂದರೆ ಇರಬೇಕು. ಇದೆ ಅಂದರೆ ಎಲ್ಲಾದರೂ ಒಂದು ಕಡೆ ಇರಬೇಕು. ಸುಖ ಇದೆ ಅಂದರೆ ಇರಬೇಕು. ಆದರೆ ಹೊರಗಿಲ್ಲ, ಒಳಗಿಲ್ಲ. ಇಲ್ಲವೆನ್ನುವುದು ಇಲ್ಲ, ಇದೆ. ಎಲ್ಲಿದೆ ಆ ಸುಖ? ಎಲ್ಲಿದೆ? ಐದು ನಿಮಿಷ ನನ್ನ ಜೊತೆ ಇರಿ. ನಿಮ್ಮಷ್ಟಕ್ಕೆ ನೀವು ನಾನು ಅಂತ ಹೇಳಿಕೊಡ್ರಿ, ಬಾಯಿಂದ ಅಲ್ಲ, ಮನಸ್ಸಿನಲ್ಲಿ ನಾನು. ಈಗ ಈ ನಾನುವಿಗೆ ಮಕ್ಕಳನ್ನು ಸೇರಿಸಿದರೆ ತಂದೆ ತಾಯಿ, ಈ ನಾನುವಿಗೆ ಹೆಂಡತಿಯನ್ನು ಸೇರಿಸಿದರೆ ಗಂಡ, ಈ ನಾನುವಿಗೆ ತಂದೆಯನ್ನು ಸೇರಿಸಿದರೆ ಮಗ, ಈ ನಾನುವಿಗೆ ಡಿಗ್ರಿ ಸರ್ಟಿಫಿಕೇಟ್ ಸೇರಿಸಿದರೆ ಡಿಗ್ರಿ ಪದವೀಧರ, ಈ ನಾನುವಿಗೆ ದುಃಖ ಸೇರಿಸಿದರೆ ದುಃಖಿ, ಈ ನಾನುವಿಗೆ ಸುಖವನ್ನು ಸೇರಿಸಿದರೆ ಸುಖಿ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಹೇಳ್ತೀನಿ,
ಮೊದಲು ನಾನು ಅಂದ್ಕೊಡ್ರಿ ಅಂತ ಹೇಳಿದ್ದೆ. ಆ ನಾನುವಿಗೆ ಏನನ್ನೂ ಸೇರಿಸಬೇಡಿ. ಆ ನಾನುವಿಗೆ ಏನನ್ನೂ ಸೇರಿಸಬೇಡಿ, ನನಗೇನೂ ಹೇಳಬೇಡಿ. ನಿಮ್ಮಷ್ಟು ನೀವೇ ನಾನು. ಆ ನಾನುವಿಗೆ ಏನನ್ನೂ ಸೇರಿಸಬೇಡಿ. ಭಾಷಾ, ಕೋಶ, ವಿಷಯ, ಸಂಬಂಧ ಏನೂ ಸೇರಿಸಬೇಡಿ. ಹೇಳಿ ಅದೇನು? ತಿಳಿದದ್ದನ್ನು ಸೇರಿಸಿದರೆ ತಿಳಿದವನು, ತಿಳಿಯದೇ ಇದ್ದದ್ದನ್ನು ಸೇರಿಸಿದರೆ ತಿಳಿಯದವನು. ಏನನ್ನೂ ಸೇರಿಸದೆ ಹೋದರೆ ಅವನ್ಯಾರು? ಸುಲಭ ಇದೆ ಸ್ವಾಮಿ. ನಿಮ್ಮ ಎದುರಿಗೆ ನಾನು ಯಾವುದು ವೈಕುಂಠದ ಮಾತಾಡ್ತಾ ಇಲ್ಲ, ಕೈಲಾಸದ ಮಾತಾಡ್ತಾ ಇಲ್ಲ, ಯಾವುದೋ ಕಥೆ ಮಾತಾಡ್ತಾ ಇಲ್ಲ. ನಿಮ್ಮ ಎದುರಿಗೆ ಇದೆ, ನಿಮ್ಮ ಜೊತೆಗಿದೆ. ಏನನ್ನು ಸೇರಿಸದೆ ಹೋದರೆ ಅದು ಯಾವುದು? ನಿಮ್ಮ ಬಾಯಿಂದ ಉತ್ತರ ಬರಲಿ ಅಂತ ದಾರಿ ಕಾಯ್ತೇನೆ ನಾನು ಅಷ್ಟೇ. ಏನಾದ್ರೆ ತಪ್ಪು ಉತ್ತರ ಕೊಡ್ರಿ ಅಂತ ತೊಂದರೆ ಇಲ್ಲ. ಏನನ್ನು ಸೇರಿಸದೆ ಹೋದರೆ ಅದೇನು ಕೇಳಿ. ನಿಮ್ಮ ಬಾಯಿಂದ ಉತ್ತರ ತರಿಸ್ತೀನಿ ನಾನು. ಇದೆಯೋ ಇಲ್ಲೋ? ನಾನು ಏನನ್ನು ಸೇರಿಸದೆ ಹೋದರೆ ಇದೆಯೋ ಇಲ್ಲೋ? ಇದೆ. ಇಲ್ಲ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇದೆಯೋ ಇಲ್ಲೋ? ಇದೆ. ಸಂಸ್ಕೃತದಲ್ಲಿ ಅದಕ್ಕೆ ಸತ್ ಎಂದು ಕರೆಯುತ್ತಾರೆ. ಸತ್ತ ಅಲ್ಲ, ಸತ್. ಇದೆ. ಕೇಳಿ. ಎಚ್ಚರದಿದೆಯಾ? ಎಚ್ಚರ ತಪ್ಪಿದೆಯಾ? ಅರಿವಿದೆಯಾ? ಅರಿವು ತಪ್ಪಿದೆಯಾ? ಈಗ ನಿಮ್ಮನ್ನೇನಂತ ತಿಳ್ಕೊಳ್ಳಿ. ಅರಿವಿದೆಯಾ? ಅರಿವಿಲ್ವಾ? ಆ ಎಚ್ಚರಕ್ಕೆ ಸಂಸ್ಕೃತದಲ್ಲಿ ಚಿತ್ ಅಂತ ಕರೀತಾರೆ. ಆ ಅರಿವಿನ ಪ್ರಾರಂಭ ಹುಡುಕಿದರೂ ಸಿಗೋದಿಲ್ಲ, ಅರಿವಿನ ಕೊನೆ ಹುಡುಕಿದರೂ ಸಿಗೋದಿಲ್ಲ. ಏಕೆಂದರೆ ಅರಿವಿನ ಕೊನೆಯನ್ನು ಹುಡುಕಲಿಕ್ಕಾಗಿ ಅರಿವಿರಬೇಕಾಗಿದೆ, ಅರಿವಿನ ಪ್ರಾರಂಭ ಇರಲಿಕ್ಕಾಗಿ ಅರಿವಿರಬೇಕಾಗಿದೆ. ಅರಿವು ಪ್ರಾರಂಭದಲ್ಲಿಯೂ ಇದೆ, ಅಂತ್ಯದಲ್ಲಿಯೂ ಇದೆ, ಮಧ್ಯದಲ್ಲಿಯೂ ಇದೆ, ಪೂರ್ಣವಾಗಿದೆ, ಪರಿಪೂರ್ಣವಾಗಿದೆ. ಪರಿಪೂರ್ಣವಾದದ್ದನ್ನು ಆನಂದ ಅಂತ ಕರೀತಾರೆ. ಆದ್ದರಿಂದ ನಾನು ಸತ್ ಚಿತ್ ಆನಂದ, ನಾನು ಸಚ್ಚಿದಾನಂದ ಪರಬ್ರಹ್ಮ.